ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೀಮ್ಸ್ ಭಾವೇರಿ ಮಾತಾಡ್ತಿದ್ದೀನಿ. ನಾವಿದ್ದೀವಿ ಇವತ್ತು ಶ್ರೀ ರಾಮಕೃಷ್ಣ ಗುರುಕುಲ ವಸತಿ ಶಾಲೆಯಲ್ಲಿ. ಈ ಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದಂತಹ ಒಂದು ಸುಂದರವಾದ ನೋಟವನ್ನು ನೋಡಲು ಬನ್ನಿ. ದೀಪದ ಬೆಳಕು ಹಚ್ಚಲಿ ಬಯಲಾಗುತ್ತದೆ ಕಡೆ ಮೈಸೂರು ರಾಜ್ಯ ಎಂದು ಈ ರಾಜ್ಯವನ್ನು ಹೆಸರು ಇಟ್ಟರು. ಹಾಗೆ 1973 ನವೆಂಬರ್ 1ರಂದು ಈ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ದೇಣಿಗೆಯಾಗುವುದಿದೆ ಕರ್ನಾಟಕದಿಂದ, ನಮ್ಮನ ಭಾಷೆ ಕನ್ನಡವದು ಎಂದೇ, ಒಂದೇ ಜಗವು ಮನವು ಕನ್ನಡಿಗರು ಎಂದೇ, ಕುಲವೊಂದೇ ಚಲುವೊಂದೇ ನೀತಿಯ ಕಾರ್ಯಕ್ರಮದ ಕುರಿತು ಸಂತೋಷ ಅವರಿಂದ ಭಾಷಣ. ಕನ್ನಡ ರಾಜ್ಯೋತ್ಸವ ಹಾಗೆ ಕರ್ನಾಟಕದ ಹುಟ್ಟುಹಬ್ಬ. ಹಾಗಾಗಿ ಅಂತಾಗಿ ಒಂದು ಕನ್ನಡ ರಾಜ್ಯೋತ್ಸವ ಅದು ಅರ್ಥಪೂರ್ಣವಾಗಬೇಕು ಅಂದರೆ ಆ ಒಂದು ಕನ್ನಡ ರಾಜ್ಯೋತ್ಸವಕ್ಕಾಗಿ ಕನ್ನಡದ ಹುಟ್ಟಿಗಾಗಿ ಕನ್ನಡ ಭಾಷೆಯ ಬೆಳವಣಿಗೆಗಾಗಿ ಶ್ರಮಿಸಿರ್ತಕ್ಕಂಥ ಹಲವಾರು ಮಹಾನ್ ಕವಿಗಳನ್ನ ಹಾಗೆ ಕನ್ನಡ ನಾಡಿನ ಏಕೀಕರಣಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಹಲವಾರು ಮಹಾನ್ಗಳನ್ನ ಸ್ವರಗಳಂತಾರೆ. ಕ ಖ ಇವುಗಳನ್ನ ಕಂಠದಿಂದ ಉಚ್ಚರಿಸಿ ಕಂಠದಿಂದ ಹೊರ ಬರುವಂತಹ ಉಸಿರನ್ನ ಯಾವ್ಯಾವ ರೀತಿಯಲ್ಲಿ ತಡೆದು ಉಚ್ಚರಿಸಬಹುದು ಅನ್ನೋ ಒಂದು ವಿಶೇಷವಾದ ಶೈಲಿನ ನಮ್ಮ ಕನ್ನಡಿಗರು ಅಥವಾ ಕನ್ನಡ ಭಾಷೆಯನ್ನು ಬಳಸಿದಂತಹ ಮಹನೀಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕನ್ನಡ ಭಾಷೆ 2000 ವರ್ಷಗಳ ಇತಿಹಾಸ ಇರತಕ್ಕಂತಹ ಭಾಷೆ, ಅತ್ಯಂತ ಪ್ರಪಂಚದಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂತಹ ಭಾಷೆ ಕನ್ನಡ ಭಾಷೆಯನ್ನ ಪ್ರೀತಿಸುವಂತಹ, ಗೌರವಿಸುವಂತಹ, ಕಲಿಯುವಂತಹ, ಓದುವಂತಹ ಪ್ರಯತ್ನವನ್ನು ನಾವು ಮನೆಗಳಲ್ಲಿ ಮತ್ತೆ ಮನೆಗಳಲ್ಲಿ ಮಾಡಿದ್ರೆ ಮಾತ್ರ ಈ ಒಂದು ರಾಜ್ಯೋತ್ಸವಕ್ಕೆ ಒಂದು ಅರ್ಥ ಅಂತಕ್ಕಂಥದ್ದು. ಎರಡು 1000 ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಕನ್ನಡ, ಅದು ನಮ್ಮ ಮಾತೃಭಾಷೆ ಆಗಿರೋದು ನಮ್ಮಲ್ಲಿ ಹೆಮ್ಮೆ ಮತ್ತೆ ಸೌಭಾಗ್ಯ, ಖುಷಿ ಪಡುವಂತ ವಿಚಾರ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಂತಹ ಭಾಷೆ, ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಗಣನೀಯ ಸಾಧನೆ ಮಾಡಿದಂತವರಿಗೆ ಕೊಡ್ತಕ್ಕಂಥ ಒಂದು
ಪ್ರಶಸ್ತಿ ಆಗಿರ್ತಕ್ಕಂಥದ್ದು ಜ್ಞಾನಪೀಠ ಪ್ರಶಸ್ತಿ, ಅದು ಕನ್ನಡಕ್ಕೆ ಜಾಸ್ತಿ ಬಂದಿದೆ. ಕನ್ನಡಕ್ಕೆ ಅದರದ್ದೇ ಆದಂತಹ ಒಂದು ವ್ಯಕ್ತಿತ್ವ ಇದೆ. ನಮ್ಮ ಭಾವನೆಗಳಿಗೆಲ್ಲದಕ್ಕೂ ಪದಗಳಿರ್ತಕ್ಕಂತಹ ಭಾಷೆ. ಬೇರೆ ಯಾವ ಭಾಷೆಯಲ್ಲಿ ಕೂಡ ಕೆಲವೊಂದು ಭಾವನೆಗಳಿಗೆ, ಭಂಗಿಗಳಿಗೆ ಪದಗಳೇ ಇರೋದಿಲ್ಲ. ಆದರೆ ಕನ್ನಡ ಭಾಷೆಗೆ ನಿನ್ನ ಎಲ್ಲಾ ಭಾವನೆ, ಭಂಗಿಗಳಿಗೂ ಕೂಡ ಪದಗಳಿವೆ ಅಲ್ವಾ? ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.